ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ನೀವು ಈಗಾಗಲೇ NNMS ಎಕ್ಸಾಮನ್ನು ಬರೆದಿದ್ದೀರಾ. ಅದಕ್ಕೆ ಸಂಬಂಧಿಸಿದ ಕೀ ಆನ್ಸರ್ಸ್ಗಳನ್ನು ಮತ್ತು ಅದರಲ್ಲಿ ಏನಾದರೂ ನಿಮಗೆ ಸಂಶಯ ಬಂತಂದರೆ ಅಬ್ಜೆಕ್ಷನ್ನ ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ಮತ್ತು ಕೀ ಆನ್ಸರ್ಸ್ಗಳನ್ನು ತೋರಿಸ್ತೀನಿ ನೋಡಿ. 2025-26ನೇ ಸಾಲಿನ ಕೀ ಉತ್ತರಗಳ ಸಂಬಂಧಿಸಿದ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆಯೂ ಕೂಡ ಇದೆ, ಕೀ ಆನ್ಸರ್ಸ್ಗಳನ್ನು ಇದೆ. 4ನೇ ತಾರೀಕು ಇವತ್ತು ಒಂದು ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ನೋಡಿ ಫ್ರೆಂಡ್ಸ್, ಇವತ್ತಿನಿಂದ 7/2/2026 ಅಂದರೆ ಶನಿವಾರದವರೆಗೆ 5:30ವರೆಗೂ ಸಮಯಾವಕಾಶ ಇದೆ. ನೋಡಿ, ಇಲ್ಲಿದೆ ನೋಡಿ, NNMS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 1 ಮತ್ತು 2ರ ಪ್ರತಿ ಪ್ರಶ್ನೆಗೆ ಪ್ರತ್ಯೇಕವಾಗಿ ಆಕ್ಷೇಪಣೆಯನ್ನು ಪೂರಕ ದಾಖಲೆಗಳೊಂದಿಗೆ ಇಮೇಲ್ ಮೂಲಕ, ಇಲ್ಲಿದೆ ಇಮೇಲ್ ಅಡ್ರೆಸ್ಸು, ಅಥವಾ ಅಂಚೆ ಮೂಲಕ ಕಾರ್ಯನಿರ್ವಾಹಕ ನಿರ್ದೇಶಕರು KSQAASC KS ಇಲ್ಲಿ KSEB 1ನೇ ಮಹಡಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು 560003 ಈ ವಿಳಾಸಕ್ಕೆ ದಿನಾಂಕ 7/2026 ಸಂಜೆ 5:30 ತಲುಪುವಂತೆ ಸಲ್ಲಿಸುವುದಂತ ತಿಳಿಸಿದ್ದಾರೆ. ಅದಾದ ನಂತರ ಬಂದಂಥ ಆಕ್ಷೇಪಣೆಗಳಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ. ಇಲ್ಲಿದೆ ನೋಡಿ, ಸ್ವಲ್ಪ ಝೂಮ್ ತೆಗೆದು ಕೀ ಆನ್ಸರ್ NMS ಮ್ಯಾಥ್ಸದು ಇಲ್ಲಿದೆ ನೋಡಿ, 1D 2A ಇಲ್ಲಿದೆ ನೋಡಿ. ನೀವು ಪಾಸ್ ಮಾಡಿಕೊಂಡು ಕೂಡ ಇದನ್ನು ನೋಡ್ಕೋಬೋದು. ನೆಕ್ಸ್ಟು 2ನೇ ಪೇಪರ್ ನೋಡೋಣ. NNMS 2ನೇ ಪೇಪರ್ ನೋಡಿ, ಈ ರೀತಿ ಇದೆ ಕ್ವಶನ್ನು. ಪಾಸ್ ಮಾಡಿಕೊಂಡು ನೀವು ನೋಡ್ಕೋಬೋದು. ನೆಕ್ಸ್ಟ್ ನೋಡಿ, ಕೆಳಗಿರುವಂಥದ್ದು. ಇದನ್ನು ಪಾಸ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಇನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈ ರೀತಿಯಾಗಿದ್ದಂಥ ಒಂದು ಫಾರ್ಮ್ಯಾಟ್ ಇದೆ. ಆಫ್ಲೈನಲ್ಲಿ ಸಲ್ಲಿಸೋರಿಗೆ, ಆನ್ಲೈನಲ್ಲಿ ಏನಿರುತ್ತೆ ಡೈರೆಕ್ಟಾಗಿ ಇಮೇಲ್ಗೆ ಸಲ್ಲಿಸ್ಬೋದು. ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಇಟ್ಟೈತಿ ನೋಡಿ. ಓಕೆ, ಇದಿಷ್ಟು ಮಾಹಿತಿ ಇದೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್.